ಹಾಯ್, ಎಲ್ಲರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಲೈವ್ ಪೇಜ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಮೇಥಿ ಮಿಲೆಟ್ ಚೀಸಿ ಅಪ್ಪೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನೋಡೋಣ ನಾನು ಏನೇನು ಅಮೂಲ್ ಪ್ರಾಡಕ್ಟ್ಸನ್ನು ಬಳಸಿದ್ದೀನಿ. ಆರ್ಗ್ಯಾನಿಕ್ ಅಮೂಲ್ ಟರ್ಮರಿಕ್ ಪೌಡರನ್ನು ಬಳಸಿದ್ದೀನಿ, ಪನ್ನೀರನ್ನು ಬಳಸಿದ್ದೀನಿ, ಹಾಗಾಗಿ ಚೀಸನ್ನು ಬಳಸಿದ್ದೀನಿ. ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ನೋಡೋಣ ಪ್ರೇಕ್ಷಕರೇ. ಮೊದಲಿಗೆ ನಾನಿಲ್ಲಿ ಪನ್ನೀರನ್ನು ತುರಿದಿಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ದರ್ದರೆಯಾಗಿ ನಾನು ಈ ಥರ ಕೊರಿಯಾಂಡರ್ ಸೀಡ್ಸನ್ನು ಇದು ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಇದು ಏನು ಹೇಳ್ಬೇಕಂದ್ರೆ ಸೀಡ್ಸ್, ಈ ತಿಲ್ ಅಂತ ಕರೀತಾರೆ, ಇದನ್ನ ಎಳ್ಳು ಅಂತ ಕರೀತಾರೆ. ಸೊ ಎಳ್ಳುನ ತಗೊಂಡಿದ್ದೀನಿ, ಓಂಕಾಳನ ತಗೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಚೀಸನ್ನು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮೀಡಿಯಂ ಕ್ಯೂಬ್ಸಲ್ಲಿ ನೀವು ಕಟ್ ಮಾಡ್ಕೋಬಹುದು. ನೀವು ಈ ಥರ ಚೀಸನ್ನು ತುರಿದಿಟ್ಕೊಂಡು ಮಾಡ್ಬೋದು. ಈ ಥರ ಚೀಸಿ ಫ್ಲೇವರ್ ಬರುತ್ತೆ. ನಾನು ಹೀರೋ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಈಗ ಬೈಂಡಿಂಗಿಗೆ ನೋಡೋಣ ಏನೇನು ಬೇಕಂತ. ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಅದನ್ನು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಬೆಳ್ಳುಳ್ಳಿ ಫುಲ್ ಇದ್ರೂ ಅದನ್ನು ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗಾಗಿ ಎಲ್ಲ ನಾನು ಸ್ಪೈಸಸನ್ನು ತಗೊಂಡಿದ್ದೀನಿ, ಬೇಸಿಕ್ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಈ ರೆಸಿಪಿಯನ್ನು. ಮೊದಲಿಗೆ ನಾನು ಅಪ್ಪೆ ಪ್ಯಾನನ್ನು ಹೀಟ್ ಮಾಡ್ತಾ ಇದ್ದೀನಿ. ಅಪ್ಪೆ ಪ್ಯಾನ್ ಹೀಟ್ ಆಗಬೇಕು. ಇಲ್ಲಿ ಅಪ್ಪೆ ಪ್ಯಾನನ್ನು ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಈ ಥರ ಒಣಗಲಿ. ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ಮೊದಲಿಗೆ ನಾನು ಇದಕ್ಕೆ 1 ಕಪ್ ಅಷ್ಟು ತುರಿದಿಟ್ಕೊಂಡಿರೋದು ಪನ್ನೀರನ್ನು ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕಬೇಕು. ನಿಮ್ಗೆ ಎಷ್ಟು ಖಾರ ಇಡ್ಬೇಕಂತ, ಎಷ್ಟು ಖಾರ ನೀವು ತಿಂತೀರಾ. ಹಾಗಾಗಿ ಇಲ್ಲಿ 1 ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಇದರಲ್ಲಿ ಈ ತರ ತಿಲ್ಲನ್ನು ಸೇರಿಸ್ತಾ ಇದ್ದೀನಿ, ಎಳ್ಳುವನ್ನು ಸೇರಿಸ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಏನು ಪುಡಿ ಈ ಥರ ಮಾಡಿದ್ದೀವಿ, 2 ಸ್ಪೂನ್ ಅಷ್ಟು ಈ ಥರ ತಗೊಂಡಿದ್ದೀನಿ. ಈಗ ಇಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡೋಣ, ಡ್ರೈ ಸ್ಪೈಸಸನ್ನು. ಮೊದಲಿಗೆ ನಾನಿಲ್ಲಿ ಖಾರ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಥರ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರಿಗೆ.
ಈಗ ಇದು ಧನಿಯಾಲ್ ಪುಡಿನೂ ಅಷ್ಟೇ ಸ್ವಲ್ಪ ಹಾಕ್ತಾ ಇದ್ದೀನಿ. ನಾವು ಧನಿಯಾಲ್ ಇದನ್ನು ಮಾಡಿದೀವಿ, ದರ್ದರಿಯಾಗಿ ಅದನ್ನ ಗ್ರೈಂಡ್ ಮಾಡ್ಕೊಂಡಿದೆ, ಅದನ್ನು ಹಾಕೊಂಡಿದೀನಿ. ಈಗ ಈ ಓಮ ಏನಿದೆ ಅಲ್ವಾ, ಓಂಕಾಲ್ ಪುಡಿ, ಓಂಕಾಲ್ನು ಹಾಕೋಣ. ಇನ್ನು ಸ್ವಲ್ಪ ಈ ತರ ಕೈಯಿಂದ ಈ ತರ ಇದು ಮಾಡ್ತಾ ಇದ್ದೀನಿ. ಈಗ ಅಪ್ಪೆ ಪ್ಯಾನ್ ಹತ್ರ ನೋಡೋಣ. ಒಂದೊಂದು ಕ್ಯಾವಿಟಿಯಲ್ಲಿ ಈ ತರ ಏನ್ ಎಳ್ಳು ಇದೆ ಅಲ್ವಾ ಅದನ್ನು ಸೇರಿಸ್ಬೇಕು. ಮೊದಲಿಗೆ ಸ್ವಲ್ಪ ಎಣ್ಣೆನ ಸೇರಿಸೋಣ ಈ ತರ. ನಾನು ಇಲ್ಲಿ 3 ಇಂದ 4 ಅಷ್ಟೇ ತೋರಿಸ್ತೀನಿ ನಿಮಗೆ, ಯಾಕಂದ್ರೆ ಇದು ಲೈವ್ ವಿಡಿಯೋ ಆಗಿರೋದ್ರಿಂದ ನಮಗೆ ಟೈಮ್ ಇದಾಗುತ್ತೆ. ಇಲ್ಲಿ ಈ ತರ ಸ್ವಲ್ಪ ಆಗಿ ಎಳ್ಳು ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಇದು ಬರೀ ಕೋಟಿಂಗಿಗೆ. ಈಗ ಬನ್ನಿ ನೋಡೋಣ ಇದಕ್ಕೆ ಏನಾಗಬೇಕಂತ. ಇದರಲ್ಲಿ ಬಂದ್ಬಿಟ್ಟು ನಾವು ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈಗ ಏನು ರೆಡಿ ಮಾಡಿದ್ದೀವಿ ಇದು ಬೈಂಡಿಂಗಿಗೆ ಸ್ವಲ್ಪ ಇದು ಆ್ಯಡ್ ಮಾಡ್ತೀನಿ. ಮೊದಲಿಗೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕಡೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ, ಅದನ್ನು ಅಷ್ಟೇ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲಿಗೆ ಈ ತರ ಇದನ್ನ ನೀಟಾಗಿ ಎಲ್ಲ ಕಲಸೋಣ, ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಕಲಸಿದ್ದೀನಿ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥಿಕ್ಕು ಪೇಸ್ಟ್ ಥರ ಮಾಡಬೇಕು, ಗಟ್ಟಿಯಾಗಿರಬೇಕು. ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇದು ಒಂದು ಡೋ ಕನ್ಸಿಸ್ಟೆನ್ಸಿ ಥರ ಬರಬೇಕು, ಒಂದು ಡೋ ಬೈಂಡಿಂಗಿಗೆ ಥರ ಬರಬೇಕು. ನೋಡಿ ಈ ಥರ ನೀಟಾಗಿ ಲಟ್ಟಿಸ್ತಾ ಇದ್ದೀನಿ. ನೀಟಾಗಿ ಈ ಥರ ಕಲಿಸ್ಬೇಕು. ನಿಮಗೆ ಇನ್ನೂ ಈ ಥರ ತೆಳ್ಳಗೆ ಅನ್ನಿಸ್ತಾ ಇದ್ರೆ, ವೆಟ್ ಅನ್ನಿಸ್ತಾ ಇದ್ರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು. ನನಗೆ ಸ್ವಲ್ಪ ವೆಟ್ ಅನ್ನಿಸ್ತಾ ಇದೆ, ಸ್ವಲ್ಪನೇ ಆ್ಯಡ್ ಮಾಡ್ತೀನಿ.
ಸ್ವಲ್ಪ ನೀರು ಬೇಕು, ಸ್ವಲ್ಪ ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಬಿಟ್ಟಿದ್ದೀನಿ. ಅದನ್ನು ಹೀಟಾಗಿದೆ. ಈಗ ಈ ಥರ ಒಂದೊಂದೇ ಬಾಲ್ಸನ್ನು ತಗೋಬೇಕು. ಎಲ್ಲೆಲ್ಲಿ ನಾವು ಈ ಎಲ್ಲೋನ ಸೇರಿಸ್ಕೊಂಡಿದ್ದೀವಿ, ಹಾಕಿದ್ದೀವಿ. ನೋಡಿ ಈ ಥರ ಎಲ್ಲೆಲ್ಲಿ ನಾವು ಎಲ್ಲೋನ ಹಾಕಿದ್ದೀವಿ, ಈ ಥರ ಫಸ್ಟ್ ಅದನ್ನು ಹಾಕ್ತಾ ಇದ್ದೀನಿ. ಚೀಸು ಮತ್ತೆ ಈ ಥರ ಬ್ಯಾಟರನ್ನು ಸೇರಿಸ್ತಾ ಇದ್ದೀನಿ. ಈ ಥರನೂ ಮಾಡ್ಬೋದು. ನಾನು 2 ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಟರ್ನ ಈ ಥರ ಮಾಡಿಕೊಂಡು ಬಾಲ್ಸ್ ಥರ ಈ ಥರ ಮಾಡಿಕೊಂಡು ನೋಡಿ ಈ ಥರನೂ ಮಾಡ್ಬೋದು. ಈ ಥರ ಕ್ಲೋಸ್ ಮಾಡಿಕೊಂಡು ಬಾಲ್ಸ್ ಥರ ಈ ಥರ ಬ್ಯಾಟರ್ ಕಂಡು ತೋರು ಕಣ್ಣು ಸೊ ಇದು ಮಕ್ಕಳು ಡಬ್ಬಿಗೆ ಮತ್ತು ಈ ಥರ ಸಂಜೆ ಸ್ನ್ಯಾಕ್ಸಿಗೆ ಈಸಿ ರೆಸಿಪಿ ಒಂದು. ಚೀಸಿ ಮಿಲೆಟ್ ಮೇಥಿ ಚೀಸಿ ಮಿಲೆಟ್ ಅಂತ ಮಾಡ್ತಾ ಇದ್ದೀನಿ. ಅಪ್ಪೆಯನ್ನು ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬಾ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ನಾವು ಯಾವುದೇ ಥರದ್ದು ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ನು ಬೆಳೆಸ್ತಾ ಇಲ್ಲ. ಎಲ್ಲ ಬಂದ್ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ, ಅಮೂಲ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಸೊ ಅದರಿಂದ ನಮಗೆ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ಹೆಲ್ತಿಗೆ. ಮತ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿ, ಟೇಸ್ಟಿ ಸಹ. ಇದರಲ್ಲಿ ಚೀಸ್ ಹಾಕ್ತಾ ಇದ್ದೀವಿ. ಚೀಸು ಕ್ಯಾಲ್ಶಿಯಮ್ಮು ಮತ್ತು ಗಮ್ಸಿಗೆ, ಬೋನ್ಸಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ. ಸೊ ಫ್ರೈಡ್ ಮೋಮೋಸು, ಫ್ರೈಡು ಈ ಥರ ಪಕೋಡ ಥರ ತಿನ್ನೋದು ಬದಲು ಈ ಥರ ಹೆಲ್ದಿ ರೆಸಿಪೀಸನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಅಪ್ಪೆ ಪ್ಯಾನ್ ಅಂತೂ ತುಂಬಾ ಸುಲಭ. ಅಪ್ಪೆ ಪ್ಯಾನ್ ರೆಸಿಪೀಸು ಇದರಲ್ಲಿ ಫ್ರೈ ಥರನೇ ಬರುತ್ತೆ, ಒಂಥರ ಫ್ರೈ ಆಗೇ ಬರುತ್ತೆ. ಇದರಲ್ಲಿ ಸ್ಟೀಮ್ ಕೂಡ ಮಾಡ್ಬೋದು ನೀವು.
ಒಂದೊಂದೇ ಈ ಥರ ತಿರುಗಿಸಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆಗಬೇಕಿದು. ಸೊ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಬನ್ನಿ, ನನ್ನ ಜೊತೆ ಸೇರ್ಕೊಳ್ಳಿ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗಾಗಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗಾಗಿ ಅಮೂಲ್ ಕನ್ನಡ ಲೈವ್ ಪೇಜಿಗೆ ಲೈಕ್, ಸಬ್ಸ್ಕ್ರೈಬು, ಶೇರು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ. ಈ ಥರ ಒಳ್ಳೊಳ್ಳೆ ಆರೋಗ್ಯಕ್ಕೆ ಎಲ್ಲ ಒಳ್ಳೊಳ್ಳೆ ರೆಸಿಪೀಸನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡೋಣ ಆಗಿದೆಯೋ ಅಂತ. ಸೊ ಒಂದು ಆಗಿದೆ. ಪ್ಯಾನನ್ನ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎರಡು ಆಗಲೇ ಆಗಿದೆ. ನೋಡಿ, ಒಂದು ಅಪ್ಪೆ ಆಗಿದೆ. ಎರಡು ಅಪ್ಪೆ ಆಗಿದೆ. ಬನ್ನಿ ಈಗ ನೋಡೋಣ ಪ್ಲೇಟಿಂಗು ಹೆಂಗೆ ಮಾಡೋದಂತ. ನೋಡಿ, ಈ ಥರ ಅಪ್ಪೆ ರೆಡಿ ಆಗಿದೆ. ಎಲ್ಲ ಅಪ್ಪೇಸು ಇನ್ನೂ ಸ್ವಲ್ಪ ಆಗಬೇಕು. ಆದರೆ ಲೈವ್ ವಿಡಿಯೋ ಆಗಿರೋದ್ರಿಂದ
ನಾನು ಎರಡೇ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದನ್ನ ನಾವು ಕಟ್ ಮಾಡಿ ನೋಡೋಣ ಎಷ್ಟು ಚೀಸಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೀಸಿಯಾಗಿ ಬಂದಿದೆ. ಸೊ ನಮ್ಮ ಮೊಟ್ಟೆ ರೆಡಿ ಆಗಿದೆ. ಇದನ್ನ ನೀವು ಗ್ರೀನ್ ಚಟ್ನಿ ಅಥವಾ ಮೇಯೋನೀಸು ಮತ್ತು ದಹಿ ಡಿಪ್ ಅಂತ ಒಂದು ಬರುತ್ತೆ, ಮಿಂಟ್ ದಹಿ ಡಿಪ್ ಅಂತ, ಅದ್ರ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಅಮೂಲ್, ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ರೆಸಿಪೀಸನ್ನು ಫಾಲೋ ಮಾಡೋಕ್ಕೆ. ಹೀಗೆ ನಿಮ್ಮ ಪ್ರೀತಿಯನ್ನು ತೋರಿಸ್ತಾ ಇರಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಶೇರನ್ನು ಮಾಡಿ. ಥ್ಯಾಂಕ್ ಯು ಅಮೂಲ್, ಥ್ಯಾಂಕ್ ಯು ಫ್ರೆಂಡ್ಸ್.